ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾನು ಕೇಕ್ ಮಾಡೋಣ ಅನ್ಕೊಂಡೆ. ಕೇಕ್ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 200 ಗ್ರಾಮು ಮೈದಾ ಹಿಟ್ಟು, 100 ಗ್ರಾಮು ಸಕ್ಕರೆ, ರಿಫೈನ್ಡ್ ಸನ್ಫ್ಲವರ್ ಆಯಿಲು 50 ಗ್ರಾಮು, 1/4 ಟೀ ಸ್ಪೂನು ಸೋಡಾ, ಬೇಕಿಂಗ್ ಸೋಡಾ, ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರು, ಕೊಕೊ ಪೌಡ್ರು 1 ಟೀ ಸ್ಪೂನು, ಉಪ್ಪು 1 ಚಿಟಿಕೆ, ಏಲಕ್ಕಿ ಪುಡಿ 1 ಟೀ ಸ್ಪೂನ್. ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ, ಮೈದಾ ಹಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ, ಹಾಲು ಹಾಕ್ಕೊಳ್ಳೋಣ ಮತ್ತು ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದು ಸಕ್ಕರೆ ಕರಗಲಿಕ್ಕೆ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ. ಸಕ್ಕರೆ ಚೆನ್ನಾಗಿ ಕರಗಾದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಮೈದಾ ಹಿಟ್ಟನ್ನು ಗಂಟಿಡಬಾರ್ದು, ಅದರಿಂದ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀವಿ. ಬೇಕಿಂಗ್ ಸೋಡಾ ಇದೆಲ್ಲ ಅದು ಹಾಕ್ಕೋಬೇಕು, ಬೇಕಿಂಗ್ ಪೌಡರ್ ಇದೆ ಅದು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಕೊಕೊ ಪೌಡ್ರ್ ಹಾಕ್ಕೊಳ್ಳೋಣ. ಕೊಕೊ ಪೌಡ್ರ್ ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕು. ಕೊಕೊ ಪೌಡ್ರ್ ಬಂದು ಟೇಸ್ಟಿಗೆ ಹಾಕ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ದಂಗೆ ಎಲ್ಲ ಬೀಟ್ ಮಾಡಬೇಕು. ಚೆನ್ನಾಗಿ ಬೀಟ್ ಮಾಡಿ ಕ್ರೀಮ್ ಥರ ಮಾಡಿಬಿಡಬೇಕು. ಮತ್ತು ಇದಕ್ಕೆ ಎಣ್ಣೆ ಇದೆಯಲ್ಲ, ಅದು ಎಣ್ಣೆನೂ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದಕ್ಕೆ ಮೇಯ್ನು ಬೀಟ್ ಮಾಡೋದು ಅಂದರೆ ಚೆನ್ನಾಗಿ ಕಲಿಸ್ಕೊಳ್ಳೋದು. ವಿಸ್ಕಸ್ ಇದೆಯಲ್ಲ, ಆ ವಿಸ್ಕಸಿಂದನೇ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬೀಟ್ಗೆ ಮಿಕ್ಸ್ ಮಾಡಿದ್ದೀವಿ ನೋಡಿ, ಎಣ್ಣೆ ಎಲ್ಲ ಫುಲ್ಲು ಅಬ್ಸರ್ವ್ ಆಗಿಬಿಟ್ಟಿದೆ. ಮಿಕ್ಸಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಕೇಕ್ ಮಿಕ್ಸು ರೆಡಿ ಇದೆ. ಇದನ್ನು ಹಣ್ಣು ಸ್ಕ್ವೀಸ್ ಮಾಡ್ಕೋಬೇಕು. ಬೆಣ್ಣೆ ಜ್ಯೂಸು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಬೆಣ್ಣೆ ಹಾಕೋದೇನಕ್ಕೆ ಅಂದರೆ ಫರ್ಮೆಂಟೇಷನ್ಗೆ. ಪ್ಯಾನ್ ಇದೆಯಲ್ಲ, ಕೇಕ್ ಪ್ಯಾನ್ ತೊಗೊಂಡು ಅದಕ್ಕೆ ಬಟರ್ನ ಚೆನ್ನಾಗಿ ಸವರ್ಕೊಂಡು ಈ ಮಿಕ್ಸ್ ಇದೆಯಲ್ಲ, ಮಿಕ್ಸನ್ನು ಕೇಕ್ ಪ್ಯಾನಲ್ಲಿ ಹುಯ್ಕೊಳ್ಳೋದು. ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡೋದು ಅದರಲ್ಲಿ ಏರ್ ಬ್ಲಾಕ್ಸ್ ಏನಾದಿದ್ದರೆ ಅದು ಎಲ್ಲ ಕ್ಲಿಯರ್ ಆಗುತ್ತೆ. ಕುಕ್ಕರ್ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಿಕೊಂಡು ಈ ಥರ ಒಂದು ಪ್ಲೇಟನ್ನು ಕುಕ್ಕರ್ ಒಳಗಡೆ ಹಾಕ್ಕೊಳ್ಳೋಣ. ಕುಕ್ಕರ್ ಒಳಗಡೆ ಇಟ್ಟು ಈ ಬ್ಯಾಟ್ರು ಕೇಕ್ ಪ್ಯಾನ್ ಇದೆಯಲ್ಲ, ಆ ಪ್ಯಾನನ್ನು ನಿಧಾನಕ್ಕೆ ಒಳಗಡೆ ಇಟ್ಕೋಬೇಕು. ಒಳಗಡೆ ಇಟ್ಟು ಮುಚ್ಚಳ ಹಾಕಿ ಮುಚ್ಚಿಬಿಡೋಣ. ಒಳಗಡೆ ಇಡುವಾಗ ಹುಷಾರಾಗಿ, ಯಾಕಂದರೆ ಬಿಸಿ ಇರುತ್ತಲ್ಲ, ಕೈ ಸುಟ್ಕೊಂಡ್ಬಿಡ್ತೀರ. ಇಲ್ಲದಿದ್ರೆ ಹ್ಯಾಂಡ್ ಗ್ಲೌಸ್ ಏನಾದರೂ ಹಾಕ್ಕೊಳ್ಳಿ. ಬಿಸಿ ಮಾಡಿ ಬಿಡಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿ ಒಂದು ಕತ್ತಿ ತೊಗೊಂಡು ಇದನ್ನು ಟೆಸ್ಟ್ ಮಾಡಬೇಕು, ಆಗಿದೆಯಾ ಇಲ್ವಾ ಅಂತ ನೋಡಬೇಕು. ಈ ಥರ ಕುಚ್ಚಿ ನೋಡಿದ್ರೆ, ಕತ್ತಿಗೆ ಏನಾದ್ರು ಮೆತ್ಕೊಂಡ್ರೆ ಬಾಯ್ಲ್ ಆಗಿಲ್ಲ ಅಂದ್ರೆ, ಕತ್ತಿಗೆ ಏನು ಮೆತ್ಕೊಂಡಿಲ್ಲ ಅಂದರೆ ಅದು ರೆಡಿ ಆಗಿದೆ ಅಂತ. ಸೊ ಇದನ್ನು ಸೈಡಲ್ಲಿ ಈ ಥರ ಗ್ಯಾಪ್ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಗ್ಯಾಪ್ ಮಾಡಿಕೊಂಡು ಈ ಥರ ಇಡಬೇಕು. ಆಮೇಲೆ ಕೆಳಗಡೆ ಎಲ್ಲ ತಣ್ಣಗಾಗಬೇಕಲ್ಲ, ಆದಮೇಲೆ ಅದನ್ನು ರಿವರ್ಸ್ ಮಾಡ್ಕೋಬೇಕು. ರಿವರ್ಸ್ ಮಾಡಿಕೊಂಡು ಈ ಥರ ಟ್ಯಾಪ್ ಮಾಡಿದ್ರೆ ಅದು ಬಿಟ್ಕೊಳ್ಳುತ್ತೆ. ಇಲ್ಲ ಕೈಯಲ್ಲೂ ಹೀಗೆ ತಟ್ಕೊಂಡ್ರೂ ಬಿಟ್ಕೊಳ್ಳುತ್ತೆ. ನೋಡಿ, ರೆಡಿ ಇದೆ ಬ್ರೌನ್ ಕೇಕು. ತುಂಬ ಚೆನ್ನಾಗಿರುತ್ತೆ ಇದು ಕೇಕು ತಿನ್ನಲಿಕ್ಕೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ, ಲೈಕ್ ಮಾಡ್ತಾರೆ. ಮತ್ತು ಇದು ಬಂದ್ಬಿಟ್ಟು ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಕಟ್ ಮಾಡ್ಕೋಬೋದು. ಡಿಸೈನ್ ಕಟ್ ಮಾಡಿಕೊಂಡು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಬಾಕ್ಸ್ಗೆ ಹಾಕ್ಕೊಂಡು ಏರ್ಟೈಟ್ ಬಾಕ್ಸ್ಗೆ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.